ಹಾಯ್ ನಮಸ್ತೆ ಗೆಳೆಯರೇ. ನನ್ನ ಬಾಲ್ಯ ನಾನು ಸಜ್ಜಿ ಚಂದ್ರಶೇಖರ, ಸಜ್ಜಿ ಭರಮಪ್ಪ, ಸಜ್ಜಿ ಚೆನ್ನಪ್ಪ, ಸಜ್ಜಿ ಚೆನ್ನಪ್ಪ ಆತನ ಮಗ ಅವರ ಮಗ ಸಜ್ಜಿ ಭರಮಪ್ಪ, ಅವರ ಮಗನಾದ ಸಜ್ಜಿ ನಾಗಪ್ಪ, ಅವರ ಹಿರಿಯ ಸುಪುತ್ರ ನಾನು. ನಾಗ್ತಿ ಬಸಾಪುರ ಸಾ ಹೂವಿನಹಡಗಲಿ ತಾಲೂಕು, ವಿಜಯನಗರ ಜಿಲ್ಲೆಯವನು. ಒಂದು 150 ಎಕರೆ ಭೂಮಿ ಇರುವ ದೈತ್ಯ ಪ್ರಕಾರದ ರೈತರ ಮಗ ನಾನು. ಸುಂದರವಾಗಿರ್ತಕ್ಕಂಥ ಜೀವನ, ಅದ್ಭುತವಾಗಿರ್ತಕ್ಕಂಥ ಕುಟುಂಬ. ನಮ್ಮ ತಂದೆಯವರ ಅಣ್ಣ ತಮ್ಮಂದಿರು 5 ಜನ, ಅಕ್ಕ ತಂಗಿಯರು 5 ಜನ, 8 ಎತ್ತಿನ ಕಮತ. ಊರಲ್ಲಿ ಒಂದು 8ರಿಂದ 10 ಮನೆಗಳಿವೆ. ನಾಗ್ತಿ ಬಸಾಪುರ ಗ್ರಾಮದಲ್ಲಿ ಒಂದು ಅರ್ಧ ಊರು ನಮ್ಮ ಸಂಬಂಧಿಗಳೇ ಇದ್ದಾರೆ. ಎಲ್ಲರೂ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿಗಳು. ನನ್ನದು ಅದರಲ್ಲಿ ಅತಿ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವ. ಭಾಳ ಸುಂದರವಾದ ಜೀವನ. ನಾನು ಆವಾಗ ನಮ್ಮ ತಂದೆಯವರಿಗೆ, ನನ್ನ ಫ್ಯಾಮಿಲಿಗೆ ನಾನು ಹಿರಿಯ ಮಗ. ನಮ್ಮ ತಮ್ಮ ರಾಜೇಶ. ಬೇರೆ ಬೇರೆ ವ್ಯವಸ್ಥೆಗಳಿಂದ ಕೂಡಿರ್ತಕ್ಕಂಥ ಕುಟುಂಬದಲ್ಲಿ ನನ್ನ ದಾರಿ ಬೇರೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ನನ್ನ ಜೀವನದ ಬಗ್ಗೆ, ನನ್ನ ಬೆಳೆದು ಬಂದ ದಾರಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ನನ್ನ ತಮ್ಮ ರಾಜಶೇಖರ, ನಾನು ಚಂದ್ರಶೇಖರ. ನಮ್ಮ ತಮ್ಮ ರಾಜಶೇಖರ ಆವಾಗ ಹರಪನಹಳ್ಳಿಯ ರಾಜಶೇಖರ ಅಂತಕ್ಕಂಥ ರಾಜ ಆಳ್ತಾ ಇದ್ದಂತೆ. ನಮ್ಮ ತಂದೆಯವರ ಗೆಳೆಯರು ನನ್ನ ಹೆಸರು ಮತ್ತು ನಮ್ಮ ತಮ್ಮರ ಹೆಸರನ್ನು ನನ್ನ ತಂದೆಯವರ ಗೆಳೆಯರು ಸೂಚಿಸಿದ್ದದು. ನಮ್ಮ ತಂದೆಯವರಿಗೆ ಇಷ್ಟವಾಗಿರ್ತಕ್ಕಂಥ ಹೆಸರು ಚಂದ್ರಶೇಖರ ಮತ್ತು ರಾಜಶೇಖರ ಅಂತ. ನಮ್ಮ ತಮ್ಮ ರಾಜೇಶ ಸಣ್ಣ ಮಗುವಿನಿಂದ 14-15 ವರ್ಷದವರೆಗೆ ತುಂಬ ತುಂಟ. ಎಲ್ಲ ವ್ಯಾಸಂಗ ಆಯಿತು. ಈಗ ಒಳ್ಳೆಯ ರೀತಿಯಲ್ಲಿ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ತುಂಬ ವಿರಳ ವ್ಯಕ್ತಿ. ಮೆಡಿಕಲ್ ಶಾಪನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಮನೆಯ ಎಲ್ಲ ಜವಾಬ್ದಾರಿಯನ್ನು ಅವನೇ ತಗೊಂಡು ಉತ್ತಮವಾಗಿ ತಮ್ಮಂದಿರು ಕೂಡ ಸ್ಪಂದಿಸುತ್ತಾ ಶಾಂತಚಿತ್ತದಿಂದ, ಸಮಾಧಾನದಿಂದ ಎಲ್ಲರ ಒಲವು ಮತ್ತು ಗೆಲುವಿಗಾಗಿ ಪ್ರಯತ್ನಿಸುತ್ತಾ ತನ್ನದೇ ದಾರಿಯಲ್ಲಿ ಸಾಗುತ್ತಿದ್ದಾನೆ. ನನಗೂ ಹೆಮ್ಮೆ. ಅವನು ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಆತನಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.